ಸರ್ ಏನ್ ಸರ್ ಡೆಲ್ಲಿ ಪರಿಸ್ಥಿತಿ ಹೇಗಿದ್ದೀರಾ, ಏನ್ ಮಾಡ್ತಿದ್ದೀರಿ? ಇಲ್ಲ, ಡೆಲ್ಲಿ ಸುತ್ತಮುತ್ತ ಎಲ್ಲ ಗಡಿಗಳನ್ನ ಬಂದ್ ಮಾಡಿದ್ದಾರೆ. ನಿನ್ನೆ ಡೆಲ್ಲಿಯ ಸರ್ಕಾರ ರೈತರು ದೆಹಲಿ ನಗರದಲ್ಲಿ ಇರ್ತಕ್ಕಂಥ ಒಂದು ವಿಶೇಷವಾದಂತಹ ಮೈದಾನದಲ್ಲಿ ಬಂದು ಪ್ರತಿಭಟನೆ ಮಾಡ್ಲಿಕ್ಕೆ ಅವ್ರು ಹಚ್ಚಿದೆ. ಅವ್ರಿಗೆ ಅವಕಾಶ ಕೊಡ್ತೀವಿ, ತಡೆಯೊಡ್ಬಾರ್ದು ಅಂತ ಹೇಳಿ ಡೆಲ್ಲಿಯಲ್ಲಿ ಇರ್ತಕ್ಕಂಥ ಆಮ್ ಆದ್ಮಿ ಸರ್ಕಾರದ ಕೇಜ್ರಿವಾಲ್ ಅವರು ಹೇಳಿದ್ದಾರೆ. ಆದ್ರೆ ಕೇಂದ್ರ ಸರ್ಕಾರದವರು ದೆಹಲಿಯ ಸುತ್ತಮುತ್ತ ಎಲ್ಲ ಗಡಿಗಳಲ್ಲಿ ರಸ್ತೆಯನ್ನ ಬ್ಲಾಕ್ ಮಾಡಿ ತಂತಿ ಬೇಲಿ ಹಾಕಿ ಗೋಡೆಗಳಲ್ಲಿ ಹಾಕಿ ತಡೆ ಒಡ್ಡಿದ್ದಾರೆ. ಅವ್ರಿಗೂ ಕೂಡ ಒಬ್ಬರಿಗೊಬ್ಬರಿಗೆ ಗದ್ದಲ ನಡೀತಾ ಇದೆ. ರೈತರು ಬರ್ಲಿಕ್ಕೆ ಎಲ್ಲಾ ರಾಜ್ಯಗಳಿಂದ ರೈತರು ಟ್ರ್ಯಾಕ್ಟರ್ ಮೂಲಕ ಲಕ್ಷಾಂತರ ರೈತರು ಬರ್ಲಿಕ್ಕೆ ಕೊಟ್ಟಿದ್ದಾರೆ. ಎಲ್ಲ ಕಡೆ ರೈತರನ್ನ ಬರ್ಲಿಕ್ಕೆ ಬಿಡ್ತಾ ಇಲ್ಲ. ರೈತ ಮುಖಂಡರು ಎಲ್ಲೆಲ್ಲಿದ್ದಾರೆ ಅಲ್ಲಲ್ಲೇ ಪೊಲೀಸ್ ಹಾಕಿ ಅವ್ರನ್ನ ಹೊರಗಡೆ ಬರದೇ ತರ ದಿಗ್ಬಂಧನ ಹಾಕಿದ್ದಾರೆ. ಗುರುದ್ವಾರದಿಂದ ಹೊರಗಡೆ ಬರಬಾರ್ದು ಅಂತ ರೈತ ಮುಖಂಡರನ್ನ ಅಲ್ಲೇ ತಡೆ ಹಾಕಿದ್ದಾರೆ. ಕೆಲವು ಕಡೆ ಮನೆಗಳ ಮುಂದೆನೆ ತಡೆ ಹಾಕಿದ್ದಾರೆ. ಅದೇ ರೀತಿ ಬೇರೆ ಬೇರೆ ಕಡೆ ನಮ್ಮ ಕರ್ನಾಟಕದಿಂದ ಬಂದಿದಂತ ರೈತರನ್ನ ಮೊನ್ನೆ ಭೂಪಾಲಲ್ಲಿ ಬಂಧನ ಮಾಡಿದ್ರು. ಆನಂತರ ನಿನ್ನೆ ಉಜ್ಜಯಿನಿ ಕರ್ಕೊಂಡು ಹೋಗಿದ್ರು. ಉಜ್ಜಯಿನಿಯಿಂದ ಇವತ್ತು ವಿಶೇಷ ರೈಲಿನ ಮೂಲಕ ಒಂದು ಬೋಗಿಯನ್ನ ಸೃಷ್ಟಿ ಮಾಡಿ ಆ ಬೋಗಿ ಮೂಲಕ ಕಾಶಿ ಕಳಿಸ್ತಾ ಇದ್ದಾರೆ. ಇದು ಸರ್ಕಾರ ಚಳುವಳಿಯ ಬರ್ತಕ್ಕಂಥ ಜನರನ್ನ ದೆಹಲಿಗೆ ಬರಬಾರದು ಅನ್ನುವಂತ ತಡೆ ಹಾಕಲಿಕ್ಕೆ ಬೇಕಾದಂತ ವಾಮ ಮಾರ್ಗಗಳನ್ನ ಬಳಸ್ತಾ ಇದ್ದಾರೆ. ಸರ್ ಎಷ್ಟು ಜನ ಹೋಗಿದೆ ಸರ್ ಕರ್ನಾಟಕದಿಂದ? ಕರ್ನಾಟಕದಿಂದ 100 ಜನ ನಿನ್ನೆ ಬಂಧನ ಮಾಡಿರ್ತಕ್ಕಂಥ ನಮಗೆ ಬಂದಿರೋ ಮಾಹಿತಿ ಪ್ರಕಾರ 100ಕ್ಕೂ ಹೆಚ್ಚು ಜನ ಬಂಧನ ಮಾಡಿದ್ದಾರೆ. ಇನ್ನೂ ಕೆಲವು ಕಡೆ ಎಲ್ಲೆಲ್ಲಿ ಇಟ್ಟಿದ್ದಾರೆ ನಮಗೆ ಇನ್ನೂ ಮಾಹಿತಿ ಬಂದಿಲ್ಲ. ಇಂಟರ್ನೆಟ್ ಮತ್ತೆ ಎಲ್ಲಾ ವಿಚಾರ ಸಂದೇಶಗಳನ್ನ ರವಾನೆ ಮಾಡ್ಲಿಕ್ಕೆ ತಡೆ ಹಾಕಿದ್ದಾರೆ. ಇಂಟರ್ನೆಟ್ ಕೂಡ ಸಿಗ್ತಾ ಇಲ್ಲ. ಇದು ಒಂದು ಸರ್ಕಾರದ ಒಂದು ವಾಮ ಮಾರ್ಗದ ಒಂದು ಚಳುವಳಿಯನ್ನ ಸಿಗ್ಲಿಕ್ಕೆ ಮಾಡ್ತಕ್ಕಂಥ ಪ್ರಯತ್ನ. ನಿಮ್ಮ ಆಗ್ರಹ ಬೇಡಿಕೆಗಳೇನು? ಕೇಂದ್ರ ಸರ್ಕಾರಕ್ಕೆ ನಿಮ್ಮ ಬೇಡಿಕೆಗಳು ಏನ್ ಇಟ್ಟಿದ್ರಿ? ಏನಕ್ಕೋಸ್ಕರ ಇಷ್ಟೊಂದು ನಮ್ ಬೇಡಿಕೆ ಏನಿಲ್ಲ. ಕಳೆದ 1.5 ವರ್ಷ ರೈತರು ಇದೇ ತರ ಹೋರಾಟ ಮಾಡಿದಾಗ ಪ್ರಧಾನಿಯವರು ಮಧ್ಯಪ್ರವೇಶ ಮಾಡಿ ಚಳುವಳಿಯನ್ನ ಕೈಬಿಡಿ, ಏನು ರೈತರ ಉತ್ಪನ್ನಗಳಿಗೆ ಬೆಲೆಯನ್ನ ನಿಗದಿ ಮಾಡುವಂತ ಗ್ಯಾರಂಟಿ ಕಾನೂನನ್ನ ಜಾರಿಗೆ ತರ್ತೀನಿ ಅನ್ನುವಂತ ಭರವಸೆ ಕೊಟ್ಟಿದ್ರು. ಆದ್ರೆ ಈ ತನಕ 1.5 ವರ್ಷ ಆದ್ರೂ ಕೂಡ ಕಾನೂನನ್ನು ಮಾಡಿಲ್ಲ. ಆ ಹಿನ್ನೆಲೆಯಲ್ಲಿ ಆ ಕಾನೂನನ್ನು ಮಾಡಬೇಕು. ಕೃಷಿ MSP ಗ್ಯಾರಂಟಿ ಕಾನೂನು ಮತ್ತು ರೈತರ ಸಂಪೂರ್ಣ ಸಾಲ ಮನ್ನಾ ಮತ್ತು ರೈತರಿಗೆ ಪೆನ್ಷನ್ ಯೋಜನೆಯನ್ನ ಜಾರಿಗೆ ತರಬೇಕು. ಈ ರೀತಿಯ ಪ್ರಮುಖವಾದ ವಿಚಾರಗಳನ್ನು ನಾವು ಒತ್ತಾಯ ಮಾಡಿದ್ದೀವಿ. ಅದ್ರ ಬಗ್ಗೆ ನಾವು 3 ತಿಂಗಳಿಂದ ಸರ್ಕಾರ ಕೇಳ್ತಾ ಇದ್ವಿ. ಸರ್ಕಾರ ಯಾವುದೇ ಗಂಭೀರ ಚಿಂತನೆ ನಡೀತೇನೆ. ಮೊನ್ನೆ ಚಂಡೀಗಢದಲ್ಲಿ ಸಭೆ ಕರೆದಿದ್ರು. ನಾನು ಕೂಡ ಕರ್ನಾಟಕದ ರೈತರ ಪರವಾಗಿ ಭಾಗವಹಿಸಿದ್ದೆ. 6 ಗಂಟೆಗಳ ಕಾಲ ಸಭೆ ನಡೆಯಿತು. ಯಾವುದೇ ಚರ್ಚೆ ಅಂತಿಮ ಸಫಲತೆ ಕಾಣಲಿಲ್ಲ. ನಾವು ಕೂಡ ಮಂತ್ರಿಗಳಿಗೆ ಹೇಳಿದ್ವಿ, ನೀವು 1 ವರ್ಷದಿಂದ ಸುಮ್ಮನೆ ಇದ್ದು ಈಗ ಪುನಃ ಕಾಲಾವಕಾಶ ಕೇಳ್ತಾ ಇದ್ರಿ. ಈ ಕಾಲಾವಕಾಶ ಕೇಳೋದು ಸರಿಯಲ್ಲ, ನಾವು ಚಳುವಳಿ ಹಿಂದೆ ಸರಿಯಲ್ಲ ಅಂತ ಹೇಳಿ ಚಳುವಳಿನ ರೂಪಿಸಿದ್ವಿ. ಊಟದ ವ್ಯವಸ್ಥೆ ಸರ್ ಈಗ ನಿಮ್ನೆಲ್ಲ ಎತ್ಕೊಂಡಾಗ ಒಂದ್ ಕಡೆ ಬಂಧನ ಮಾಡಿದಾರ ಅಂತ ಹೇಳ್ತಿದ್ರಿ, ಇಂಟರ್ನೆಟ್ ವ್ಯವಸ್ಥೆ ಇಲ್ಲ ಅಂತ ಹೇಳ್ತಿದ್ರಿ, ಕಮ್ಯುನಿಕೇಶನ್ ಪ್ರಾಬ್ಲಮ್ಸ್ ಆಗ್ತಿದೆ ಅಂತ ಹೇಳ್ತಿದ್ರಿ. ಅಲ್ಲಿ ಊಟದ ವ್ಯವಸ್ಥೆ ಮತ್ತೆ ಡೈಲಿ ದಿನನಿತ್ಯ ಕಾರ್ಯಕ್ರಮಗಳೆಲ್ಲ ಮಾಡ್ಕೋಬೇಕಾದ್ರೆ ಅದನ್ನೆಲ್ಲ ಹೇಗ್ ಮಾಡ್ಕೋತಿದ್ರಿ? ನಮ್ಮ ಕರ್ನಾಟಕದ ರೈತರು ಬಂಧನ ಮಾಡಿರೋ ಕಡೆ ಕಲ್ಯಾಣ ಮಂಟಪದಲ್ಲಿ ಇರಿಸಿದ್ರು ಮತ್ತು ರೈತರೆಲ್ಲ ಹೊರಗಡೆ ಹೋಗ್ತೀನಿ ಊಟ ತರ್ತೀವಿ ಅಂದ್ಮೇಲೆ ಊಟ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಉಳಿಸಿದ್ರು. ನಿನ್ನೆ ಊಟದ ವ್ಯವಸ್ಥೆ ಪೊಲೀಸರೇ ಮಾಡ್ತಾ ಇದ್ದಾರೆ. ಮತ್ತೆ ಇವತ್ತು ಕೂಡ ವಿಶೇಷ ರೈಲಿನ ಮೂಲಕ ಕಳಿಸ್ತಾ ಇದ್ದಾರೆ. ನಮ್ಮ ರೈತರು ಡೆಲ್ಲಿಗೆ ಹೋಗ್ತೀವಿ ಅಂತ ಇದ್ದಾರೆ. ಅವ್ರು ಬಿಡದೇನೆ ವಾಪಸ್ ಕಳಿಸೋಕ್ಕೋಸ್ಕರ ಸರ್ಕಾರದ ವತಿಯಿಂದನೇ ಪೊಲೀಸರು ಊಟ ತಿಂಡಿನ ಮಾಡ್ತಾ ಇದ್ದಾರೆ. ಅದು ಒಂದ್ ಕಡೆ. ಇನ್ನೊಂದು ಕಡೆ ರೈತರೆಲ್ಲ ಪಂಜಾಬ್, ಹರಿಯಾಣ, ರಾಜಸ್ಥಾನದಿಂದ ಬರುವಂತ ರೈತರು ಅವರೇ ಸ್ವಯಂ ಪ್ರೇರಿತರಾಗಿ ಊಟ ತಿಂಡಿನ ಮಾಡ್ಕೊಳ್ಳಿಕ್ಕೆ ಟ್ರ್ಯಾಕ್ಟರ್ ಮೂಲಕ ಎಲ್ಲ ಅಧಿಕ ಆಹಾರ ದಿನಸಿಗಳನ್ನ ತರ್ತಾ ಇದ್ದಾರೆ. ಅವರು ಅಲ್ಲಲ್ಲೇ ಮಾಡ್ತಾ ಇದ್ದಾರೆ. ತಡೆಯೊಡ್ಡಿರತಕ್ಕಂಥ ಜಾಗದಲ್ಲಿ ಕೆಲವು ಕಡೆ ಟಿಯರ್ ಗ್ಯಾಸ್ ಸಿಡಿಸಿದ್ದಾರೆ, ಕೆಲವು ಕಡೆ ಪ್ಲಾಸ್ಟಿಕ್ ಬುಲೆಟ್ ಸಿಡಿಸಿದ್ದಾರೆ. ತುಂಬಾ ರೈತರನ್ನ ಸಿಡಿಸಕ್ಕೆ ಬಹಳ ಒಂದು ಕೆಟ್ಟ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇದು ಸರಿಯಾದಂತ ಕ್ರಮ ಅಲ್ಲ ಅನ್ನುವಂಥ ವಿಚಾರವನ್ನ ಸರ್ಕಾರಕ್ಕೆ ಹೇಳ್ತಾ ಇದೀವಿ. ಇನ್ನೂ ಕೂಡ ಕಾಲಾವಕಾಶ ಇದೆ. ತಕ್ಷಣ ಪ್ರಧಾನಮಂತ್ರಿಗಳು ಮಧ್ಯಪ್ರವೇಶ ಮಾಡಿ ರೈತ ಮುಖಂಡರ ಜೊತೆ ಸಭೆ ಮಾಡಿ ಸಮಸ್ಯೆಯನ್ನ ಬಗೆಹರಿಸಬೇಕು ಅನ್ನುವಂಥ ಒತ್ತಾಯವನ್ನು ತರ್ತಾ ಇದ್ದೀವಿ. ಇಲ್ಲ ವಿಳಂಬ ಮಾಡಿದ್ರೆ ಇದಕ್ಕೆ ಸರ್ಕಾರವೇ ಹೊಣೆಯನ್ನು ಹೊರಬೇಕಾಗ್ತದೆ. ಇಡೀ ದೇಶದ ರೈತರ ಬದುಕು ಹಾಳಾಗ್ತಾ ಇದೆ. ರೈತರು ಆತ್ಮಹತ್ಯೆ ಹಾಗೆ ಇಳಿದಿದ್ದಾರೆ. ಇಂಥ ಸನ್ನಿವೇಶದಲ್ಲೂ ಕೂಡ ಸರ್ಕಾರ, ಪ್ರಜಾಪ್ರಭುತ್ವ ಸರ್ಕಾರ, ಇದು ನಾಚಿಕೆಗೆಟ್ಟಿನಂತ ವಿಚಾರ. ಇವತ್ತು ನಮ್ಮ ಸರ್ಕಾರದಲ್ಲಿ ಈ ರೀತಿ ರೈತರ ಮೇಲೆ ಅತಿಕ್ರಮಣ ಮಾಡತಕ್ಕಂಥದ್ದು, ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ಸರಿಯಾದಂತ ಕ್ರಮ ಅಲ್ಲ. ಬ್ರಿಟಿಷ್ ಇದ್ದಾಗ ಸ್ವತಂತ್ರಕ್ಕಾಗಿ ಈ ರೀತಿ ಹೋರಾಟ ನಡೆದಿತ್ತು. ಇವತ್ತು ಆಹಾರ ಉತ್ಪಾದನೆ ಮಾಡ್ತಕ್ಕಂಥ ಜನರ ಬದುಕನ್ನು ನಾಶ ಮಾಡುವಂತ ಕೆಲಸ ಮಾಡ್ಲಿಕ್ಕೆ ಸರ್ಕಾರ ಈ ರೀತಿ ವಾಮಮಾರ್ಗ ಬಳಸ್ತಕ್ಕಂಥದ್ದು ಸರಿಯಲ್ಲ.
ಜನಸಾಮಾನ್ಯರು ನಮ್ಮ ಜೊತೆ ಇದ್ದಾರೆ. ಜನಸಾಮಾನ್ಯರು ರೈತರಿಗೆ ಸಹಕಾರ ಕೊಡಬೇಕು. ಕೇವಲ ರಾಜಕೀಯಕ್ಕೋಸ್ಕರ ಮಾತಾಡಬಾರ್ದು ಯಾರೇ ಆಗಲಿ. ಇವತ್ತು ರೈತರ ಕಷ್ಟವೇ ಅರ್ಥ ಮಾಡ್ಕೋಬೇಕು. ಅನ್ನ ತಿನ್ನುವಂತ ಪ್ರತಿಯೊಬ್ಬರು ಕೂಡ ಅನ್ನ ತಿನ್ನುವ ಬಾಯಿನಲ್ಲಿ ರೈತ ದ್ರೋಹಿ ಮಾತನ್ನ ಆಡಬಾರದು ಅಂತಕ್ಕಂಥದ್ದು ನನ್ನ ಮನವಿ. ಸರ್, ಈಗ 144 ಸೆಕ್ಷನ್ ಕೂಡ ಜಾರಿ ಮಾಡಿರತಕ್ಕಂತ ಒಂದು ಮಾಹಿತಿ ನಮ್ಗೆ ಸಿಗ್ತಾ ಇರ್ತದೆ. ಅಲ್ಲಿ ಅಂದ್ರೆ ನಿಮ್ಗೆ ಓಡಾಡ್ಲಿಕ್ಕೆ ಗುಂಪು ಸೇರ್ಲಿಕ್ಕೆ ಅವಕಾಶಗಳೇ ಇಲ್ಲ. ಸೊ ಪ್ರತಿಭಟನೆ ಮಾಡ್ಬೇಕಾದ್ರೆ ಎಲ್ಲ ಒಂದ್ ಕಡೆ ಎಲ್ಲ ಒಗ್ಗಟ್ಟಾಗಿ ಸೇರ್ಬೇಕಾಗತ್ತೆ. ಇದನ್ನ ಹೇಗೆ ನಿಭಾಯಿಸ್ತೀರಿ? ಸರ್ ನೋಡಿ, 144 ಮಾಡಿದ್ದಾರೆ. ಡೆಲ್ಲಿ ಸುತ್ತಮುತ್ತ ಎಲ್ಲ 144 ಮಾಡಿ ಅರೆ ಮಿಲಿಟರಿ ಸೈನಿಕರಾಗಿ ಪೊಲೀಸ್ ಆಗಿ ಎಲ್ಲ ಚಳವಳಿಯನ್ನ ದಿಕ್ಕರಿಸಲಿಕ್ಕೆ ಏನೇನ್ ಮಾಡ್ಬೇಕು ಎಲ್ಲವನ್ನ ವಾಮ ಮಾರ್ಗಗಳನ್ನ ಪೊಲೀಸ್ ಬಲದ ಮೂಲಕ ಮಾಡ್ತಾ ಇದ್ದಾರೆ ಸರ್ಕಾರ. ಇದು ಸರ್ಕಾರದ ಒಂದು ಈ ಕುಟಿಲತೆ ಹೆಚ್ಚು ದಿನ ನಿಲ್ಲೋದಿಲ್ಲ. ಯಾಕೆಂದ್ರೆ ಇಂಥ ವಿಚಾರಗಳಿಗೆ ಜನ ರೈತರು ಬಗ್ಗುವುದಿಲ್ಲ. ಕಳೆದ ವರ್ಷ ಕೂಡ 1 ವರ್ಷ ಸತತ ಹೋರಾಟ ಮಾಡಿ ಸುಮಾರು 750 ಜನ ರೈತರು ತಮ್ಮ ಪ್ರಾಣ ಕಳ್ಕೊಂಡ್ರು. ಈಗಲೂ ಕೂಡ ಪ್ರಾಣ ಹೋಗ್ತದೆ ಅನ್ನುವಂಥ ಪ್ರಶ್ನೆ ಬರೋದೇ ಇಲ್ಲ. ಎದುರಿಸುವ ಪ್ರಶ್ನೆ ಇಲ್ಲ ನಮಗೆ. ನಮ್ಮ ರೈತರ ಬದುಕು ಈ ಸತಿ ಏನಾಗಿದೆ ಅಂದ್ರೆ, ಸ್ವತಂತ್ರ ಬಂದ 76 ವರ್ಷಗಳಿಂದ ರೈತನ ಬದುಕು ಹಾಳಾಗಿದೆ. ಇವತ್ತು ರೈತನ ಬದುಕು ಆತ್ಮಹತ್ಯೆ ಆಗಿ ಹಿಡಿದಿದೆ ಅಂದ್ರೆ ಸರ್ಕಾರಗಳು ರೈತನನ್ನ ಕಾಣುವಂತ ರೀತಿಯಿಂದ ರೈತ ಇವತ್ತು ದೇಶದ ಗುಲಾಮಗಿರಿ ವ್ಯವಸ್ಥೆ ತಳ್ಳಿದ್ದಾರೆ ಎಲ್ಲ ಸರ್ಕಾರಗಳು. ಇಂಥ ಸರ್ಕಾರಗಳ ಒಂದು ರೈತ ವಿರೋಧಿ ನೀತಿ ವಿರುದ್ಧವಾಗಿ ರೈತರು ಬೀದಿ ಇಳಿಯಲೇಬೇಕಾಗಿದೆ. ಇವತ್ತು ಯಾವುದೇ ಸಂಘಟನೆಗಳು ರೈತ ಪರ ಸಂಘಟನೆಗಳು ಅಂತ ಹೇಳ್ತಕ್ಕಂಥ ಯಾರೇ ಆಗಲಿ ಎಲ್ಲಾ ವಿಚಾರಗಳನ್ನ ದೂರ ಇಟ್ಟು ಸ್ವಯಂ ಪ್ರೇರಿತವಾಗಿ ಬೀದಿಗೆ ಇಳಿದು ಸರ್ಕಾರಕ್ಕೆ ಬಿಸಿಯನ್ನು ಮುಟ್ಟಿಸಬೇಕು ಅಂತಕ್ಕಂಥದ್ದು ನನ್ನ ಮನವಿ. ಸರ್, ಒಂದ್ ವೇಳೆ ನಿಮ್ಮ ಮನವಿನ ಕೇಂದ್ರ ಸರ್ಕಾರ ಸ್ವೀಕಾರ ಮಾಡದೆ ಕಳೆದ ಹೋರಾಟ ನಿಮ್ದು ಏನು ಸಾಕ್ತು, ಇಷ್ಟು ವರ್ಷಗಳ ಕಾಲ ಸಾಕ್ತು, 1 ವರ್ಷಕ್ಕೂ ಅಧಿಕ ಸಾಕ್ತು, ಒಂದ್ ವೇಳೆ ಈಗ್ಲೂ ಅದನ್ನೇ ಮಾಡಿದ್ರೆ ನೀವು ಅಲ್ಲೇ ಧರಣಿ ಕೂರ್ತೀರಾ? ಏನ್ ಮಾಡ್ತೀರಿ ಸರ್? ಮತ್ತೆ ಅದೇ ಒಂದು ಹೋರಾಟ ಬಿಡಾಯಿಸ್ಕೋಬೇಕಾಗತ್ತೆ, ಅದೇ ಒಂದು ಅದೆಲ್ಲೇ ಹೋಗ್ಬೇಕಾಗತ್ತೆ. ಏನು ನಿಮ್ಮ ರೂಪರೇಷೆಗಳೇನು ಹೋರಾಟದ್ದು? ಏನಿಲ್ಲ, ನಮ್ಮ ಸಮಸ್ಯೆ ಬಗೆಹರಿಸಲಿಕ್ಕೆ ವಾಪಸ್ ಹೋಗೋ ಪ್ರಶ್ನೆ ಇಲ್ಲ. ಚಳುವಳಿಯಿಂದ ಹಿಂದೆ ಪಡೆಯೋ ಪ್ರಶ್ನೆ ಇಲ್ಲ. ನಾವು ಈಗಾಗಲೇ ಸಂಯುಕ್ತ ಕಿಸಾನ್ ಮೋರ್ಚಾ ನಾನ್ ಪೊಲಿಟಿಕಲ್ ರಾಜಕೀಯೇತರ ಸಂಘಟನೆ, ಇಡೀ ದೇಶದ ರೈತ ಸಂಘಟನೆಯಲ್ಲಿ ಈ ಸಂಘಟನೆಯಲ್ಲಿ ರೈತರ ಪರವಾಗಿ ಕೆಲಸ ಮಾಡತಕ್ಕಂಥ ಜನರೇ ಇದ್ದೀವಿ. ನಾವು ತೀರ್ಮಾನ ಮಾಡಿದ್ದೀವಿ, ಯಾವ ಕಾರಣಕ್ಕೂ ಕೂಡ ನಾವು ಹಿಂದೆ ಸರಿಯ ಪ್ರಶ್ನೆ ಇಲ್ಲ ಅಂತ. ಕಳೆದ ವರ್ಷ 1.5 ವರ್ಷ ಹೋರಾಟ ಮಾಡೋದಲ್ಲೂ ಕೂಡ ಇದೇ ಕೆಲಸ ಮಾಡಿದ್ದು, ಈಗಲೂ ಅದೇ ಕೆಲಸ ಮಾಡ್ತೀವಿ. ಇವೆಲ್ಲ ವಿಚಾರವನ್ನ ಸರ್ಕಾರ ಗಂಭೀರವಾಗಿ ಚಿಂತನೆ ಮಾಡಬೇಕು. ಪ್ರಧಾನಿಗಳು ಚಿಂತನೆ ಮಾಡಬೇಕು. ಪ್ರಧಾನಿಗಳು ತಕ್ಷಣ ಪ್ರವೇಶ ಮಾಡಿ ಈ ಸಮಸ್ಯೆನ ಬಗೆಹರಿಸಬೇಕು. ಮೋದಿ ಅವರು ರೈತರ ಹಿತಾಸಕ್ತಿ ಕಾಪಾಡ್ತೀವಿ ಎನ್ನುವಂತ ವಿಚಾರ ಇದ್ರೆ ಮುಂದೆ ನಡೀತಕ್ಕಂಥ ಚುನಾವಣೆಯಲ್ಲಿ ಈ ದೇಶದ ರೈತರು 70% ಇದ್ದಾರೆ. ಇವರ ಸಹಕಾರ ಬೇಕು, ಇವರ ಬೆಂಬಲ ಬೇಕು ಅನ್ನೋ ಬಯಕೆ ಇದ್ರೆ ಅವರು ತೀರ್ಮಾನ ಮಾಡಲಿ, ಚರ್ಚೆ ಮಾಡಲಿ. ಬೇಡ, ರೈತರು ನನಗೆ ಬೇಕಾಗಿಲ್ಲ, ಬಂಡವಾಳಶಾಹಿಗಳೇ ಬೇಕು, ಶ್ರೀಮಂತರೇ ಬೇಕು, ಕೈಗಾರಿಕೋದ್ಯಮಿಗಳೇ ಬೇಕು ಅನ್ನೋದ್ರೆ ಅದು ತೀರ್ಮಾನ ಮಾಡಲಿ. ಅವ್ರು ಹೇಳಿ ಏನ್ ಹೇಳ್ತಾರೆ, ಕಾದ್ ನೋಡ್ತೀವಿ ನಾವು. ಸರ್, ಅದೇ ಒಂದ್ ವೇಳೆ ರೂಪರೇಷೆಗಳು ಹೆಂಗೆ? ಈಗ ಕಳೆದ ಹೋರಾಟದಲ್ಲಿ ಕೆಂಪುಕೋಟೆಗೆ ಮುತ್ತಿಗೆ ಹಾಕಿದ್ದಿರ್ಬೋದು, ಅಲ್ಲಿ ಗಲಾಟೆಗಳಾಗಿದ್ದಿರ್ಬೋದು, ಅರೆಸ್ಟ್ ಆದಂತವ್ರು ಇರ್ಬೋದು, ಅಲ್ಲಿ ಒಳಗಡೆನೆ ಯಾರೋ ಬೇರೆಯವರೆಲ್ಲ ಸೇರ್ಕೊಂಡು ಏನೋ ಮಾಡಿದ್ರು ಅನ್ನೋದು ಒಂದು ಊಹಾಪೋಹಗಳು ಕೂಡ ಹರಿದಾಡಿತ್ತು. ದೊಡ್ಡ ದೊಡ್ಡ ವಿಚಾರಗಳೆಲ್ಲ ಆಗೋಯ್ತು. ಅಂದ್ರೆ ಈ ರೀತಿ ಆಗ್ದಂಗೆ ಈ ಸರ್ತಿ ಅಂದ್ರೆ ಈ ಹೋರಾಟದಲ್ಲಿ ಏನ್ ಕ್ರಮ ಕೈಗೊಂಡಿದ್ರಿ, ಏನ್ ಮಾಡ್ತಿದ್ರಿ? ಸರ್, ನಮ್ಮ ಸಂಘಟನೆ ಸದಾ ಶಾಂತಿಯುತವಾಗಿ ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಚಳುವಳಿ ಮಾಡಲಿಕ್ಕೆ ಒಟ್ಟಿದ್ದೀವಿ. ಆದ್ರೆ ನೀವ್ ಹೇಳಿದಂಗೆ ಕೆಲವು ಅಹಿತಕಾರಿ ಘಟನೆಗಳನ್ನ ಸೃಷ್ಟಿ ಮಾಡುವಂತ ಕೆಲವು ಗೂಂಡಾಗಳು, ಪ್ರಚೋದನಾಕಾರಿ ಶಕ್ತಿಗಳು ಒಳಗಡೆ ಹೋಗ್ತಾರೆ. ಒಳಗಡೆ ಮಾತ್ರ ಅಂದ್ರೆ ಸರ್ಕಾರದಲ್ಲೂ ಕೂಡ ವ್ಯವಸ್ಥೆಗಳಿದೆ, ಇಂಟೆಲಿಜೆನ್ಸ್ ಇದೆ, ಆಂತರಿಕ ಭದ್ರತಾ ವಲಯ ಇದೆ ಮತ್ತು ಬೇರೆ ಬೇರೆ ಕ್ಷೇತ್ರಗಳಿದೆ. ಅದ್ರ ಮೂಲಕ ಅವ್ರಿಗೆ ಮಾಹಿತಿ ಸಿಗ್ತದೆ. ಮಾಹಿತಿ ಸಿಗ್ತದೆ, ಅವ್ರೆಲ್ಲ ಒಳಗಡೆ ತಕೊಂಡು ಹೋಗ್ಲಿ, ಬೇಡ ಅಂದಿಲ್ಲ ನಾವು. ಆದ್ರೆ ನಿಜವಾದಂತ ರೈತ ಮುಖಂಡರು ನೀವು ವಿನಾಕಾರಣ ಬಂಧನ ಮಾಡೋದು ಯಾಕೆ? ಇವತ್ತು ಸ್ವತಂತ್ರ ಪೂರ್ವದಲ್ಲಿ ಮಾಡ್ತಾ ಇದ್ದಂತ ಕೆಲಸ ಈ ಕೆಲಸ ಮಾಡ್ತಾ ಇದ್ರಿ ನೀವು. ನಾವು ದೇಶ ವಿರೋಧಿ ಚಟುವಟಿಕೆ ಮಾಡೋರನ್ನ ನೀವು ಬಿಡಿ ಅಂತ ಹೇಳುದಿಲ್ಲ. ಕಳೆದ ವರ್ಷ ಏನು ಕೆಂಪುಕೋಟೆಗೆ ನುಗ್ಗಿದ್ರು, ಅದು ರೈತ ಚಳುವಳಿಗೆ ಕೆಟ್ಟ ಹೆಸರನ್ನ ತರಲಿಕ್ಕೆ ಮಾಡ್ತಕ್ಕಂಥ ವಾಮ ಮಾರ್ಗದ ಕುತಂತ್ರ ಮಾರ್ಗ ಅದು. ನಾವು ಅದನ್ನು ಒಪ್ಪೋದಿಲ್ಲ. ಯಾರು ರೈತರು ಆ ಕೆಲಸ ಮಾಡೋದಿಲ್ಲ, ಇವತ್ತು ಮಾಡೋದಿಲ್ಲ. ಆದ್ರೆ ಕೆಲವು ಸಂದರ್ಭ ಸರ್ಕಾರನೇ ಈ ಕೆಲಸವನ್ನು ಸೃಷ್ಟಿ ಮಾಡಿದ್ರೆ ನಾವೇನು ಮಾಡ್ಲಿಕ್ಕೆ ಆಗಲ್ಲ. ಸರ್ಕಾರ ರೈತ ಚಳುವಳಿಯನ್ನ ನಾಶ ಮಾಡಲಿಕ್ಕೆ, ದಿಕ್ಕಿಸ್ಲಿಕ್ಕೆ ಏನಾದ್ರೂ ವಾಮ ಮಾರ್ಗಗಳನ್ನ ಬಳಸಿ ರೈತ ಚಳುವಳಿಗೆ ಕಪ್ಪು ಮುಖಿಯನ್ನ ಬಳಿಲಿಕ್ಕೆ ಪ್ರಯತ್ನ ಮಾಡೋದು ಕೂಡ ನಾವು ಇರೋದಿಲ್ಲ. ಇದು ನಮ್ಮ ಸ್ಪಷ್ಟವಾದಂತ ನಿರ್ಧಾರ. ಯಾಕೆಂದ್ರೆ ಇದೆಲ್ಲವನ್ನ ಸರ್ಕಾರ ನೋಡ್ಬೇಕಾಗ್ತದೆ. ಕೆಟ್ಟ ಕೆಲಸ ಮಾಡೋರನ್ನ ನೋಡಿ ಅವ್ರನ್ನ ಆಕ್ಯುಪೈ ಮಾಡ್ಕೊಂಡು ಅವ್ರ ಮೇಲೆ ಕ್ರಮ ತಗೊಳ್ಳೋದು ಸರ್ಕಾರ ಸೇರಿದ್ದು. ಸರ್ಕಾರದಲ್ಲಿ ವ್ಯವಸ್ಥೆಗಳಿದೆ, ಬೇರೆ ಬೇರೆ ವ್ಯವಸ್ಥೆಗಳಿದೆ. ಅವೆಲ್ಲವನ್ನ ನಿಭಾಯಿಸಿ
ರೈತರ ಸಮಸ್ಯೆನ ಬಗೆಹರಿಸಿ ಅಷ್ಟೇ ನಾವು ಕೇಳ್ತಕ್ಕಂಥದ್ದು. ಸರ್, ಕೊನೆಯದಾಗಿ ನಿಮ್ಮ ಆಶಯ ಏನೋ ಅದನ್ನೊಂದು ಬ್ರೀಫ್ ಮಾಡ್ಬಿಡಿ ಸರ್. ನಮ್ಮ ಆಸೆ ಏನಿಲ್ಲ, ಇಡೀ ದೇಶದ ರೈತರ ಬದುಕು ಹಾಳಾಗಿದೆ. ಕೃಷಿಯಿಂದ ರೈತರು ವಲಸೆ ಹೋಗ್ತಾ ಇದ್ದಾರೆ. ರೈತರ ಮಕ್ಕಳಿಗೆ ಮದುವೆ ಆಗ್ಲಿಕ್ಕೆ ಯಾವುದೇ ಹೆಣ್ಮಕ್ಳು ಹೋಗ್ತಾ ಇಲ್ಲ. ಇವತ್ತು ಕೃಷಿ ಉತ್ಪಾದನೆ ಕಡಿಮೆ ಆಗ್ತಾ ಇದೆ. ಈ ವರ್ಷ ಕೇಂದ್ರ ಸರ್ಕಾರ ಎಲ್ಲ ಕೃಷಿ ಉತ್ಪನ್ನಗಳನ್ನ ಹೊರದೇಶಕ್ಕೆ ಕಳಿಸಬೇಡಿ ಅಂತೇಳಿ ಬ್ಯಾನ್ ಮಾಡಿದ್ದಾರೆ, ರಫ್ತು ನಿಷೇಧ ಮಾಡಿದ್ದಾರೆ. ಕಾರಣ ಈ ವರ್ಷ ಬರಗಾಲ, ಮಳೆ ಹಾನಿ, ಪ್ರವಾಹ ಹಾನಿಯಿಂದ ಕೃಷಿ ಉತ್ಪನ್ನ ಕಡಿಮೆ ಆಗಿದೆ. ಉದಾಹರಣೆಗೆ ಹೇಳೋದಾದ್ರೆ ಕಬ್ಬು ಕರ್ನಾಟಕದಲ್ಲಿ ಸುಮಾರು 50% ಕಡಿಮೆ ಆಗಿದೆ. ಸಕ್ಕರೆ ಉತ್ಪಾದನೆ ಕಡಿಮೆ ಆಗಿದೆ ಮತ್ತು ಎಲ್ಲ ಉತ್ಪನ್ನಗಳು ಕಡಿಮೆ ಆಗ್ತಾ ಇದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ರೈತರು ಕೃಷಿಯನ್ನ ತೊರೀತಾ ಇದ್ದಾರೆ. ಇಂಥ ಒಂದು ಸಂಕಷ್ಟ ಕಾಲದಲ್ಲೂ ಕೂಡ ರೈತರ ಒಂದು ನ್ಯಾಯಯುತವಾದ ಬೆಲೆ ಏನು ಕೃಷಿ ಉತ್ಪನ್ನಗಳಿಗೆ ಬೆಲೆ ನಿಗದಿ ಮಾಡುವಂತ ಕಾನೂನನ್ನ ಜಾರಿ ಮಾಡಿ ಅಂತಕ್ಕಂಥದ್ದು ನಮ್ಮ ಹಕ್ಕು. ಈ ಕಾನೂನನ್ನ ಜಾರಿ ಮಾಡ್ತೀವಿ ಅಂತ ಒಪ್ಪಿಕೊಂಡಂತ ಪ್ರಧಾನಿಯವರು ಇವತ್ತಿನ ತನಕ ಮಾಡಿಲ್ಲ. ಆ ಹಿನ್ನೆಲೆಯಲ್ಲಿ ಈ ಸಮಸ್ಯೆಯನ್ನ ಕೂಡಲೇ ಬಗೆಹರಿಸಬೇಕು, ಸಮಸ್ಯೆಯನ್ನ ಪರಿಹರಿಸಬೇಕು. ಆ ಕಾಲಾವಕಾಶದ ಪ್ರಶ್ನೆನೇ ಇಲ್ಲ. ಸರ್ಕಾರ 1 ಗಂಟೆಯಲ್ಲಿ ನಿರ್ಧಾರ ತಗೋಬಹುದು. ರೈತರ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಕಾನೂನನ್ನ ನಾವು ಜಾರಿ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಅದಕ್ಕಿಂತ ಕಡಿಮೆ ವ್ಯಾಪಾರ ಮಾಡ್ಲಿಕ್ಕೆ ಬಿಡಲ್ಲ, ಅದಕ್ಕಿಂತ ಕಡಿಮೆ ನಾವು ಖರೀದಿ ಮಾಡದೆ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೋತೀವಿ ಇಂಥ ಕಾನೂನು ಪ್ರಕಾರ ಅನ್ನುವಂತ ಕಾಯ್ದೆನ ಮಾಡಿ ನೋಡಿ. ಆಗ ರೈತರಿಗೆ ಕನಿಷ್ಠ ಪಕ್ಷ ಒಂದು ಸವಲತ್ತು ಸಿಕ್ಕಾಗ ಆಗ್ತದೆ. ಇಡೀ ದೇಶದ ರೈತರಿಗೆ ಕನಿಷ್ಠ ಒಂದು ನಿಗದಿತ ಆದಾಯ ಬರ್ತದೆ. ಆಗ ರೈತರು ಆತ್ಮಹತ್ಯೆ ಆಗಿ ಹಿಡಿಯೋದಿಲ್ಲ, ಸಮಸ್ಯೆ ಸಿಲ್ಕೋದಿಲ್ಲ. ಈ ಹಿನ್ನೆಲೆಯಲ್ಲಿ ರಾಜ್ಯದ ದೇಶದ ರೈತರು ಎಲ್ಲ ರೈತರು ಸ್ವಾಭಿಮಾನದ ಚಳುವಳಿಯ ಮೂಲಕ ಸರ್ಕಾರಗಳ ಗಮನ ಸೆಳೆಯಲಿಕ್ಕೆ ಪಕ್ಷ ಜಾತಿ ಎಲ್ಲವನ್ನ ಬಿಟ್ಟು ಬೀದಿಗಿಳಿರಿ, ಹೋರಾಟ ಮಾಡಿ ಸರ್ಕಾರದ ಕಣ್ಣನ್ನ ತೆರೆಸೋಣ ಅಂತ ನಾನೆಲ್ಲ ಸಂಘಟನೆಯ ಮುಖಂಡರಿಗೆ ಮನವಿಯನ್ನ ಮಾಡಲಿಕ್ಕೆ ನಾನು ಬಯಸ್ತೇನೆ. ಸರ್, ಧನ್ಯವಾದಗಳು ನಿಮ್ಮ ಈ ಹೋರಾಟಕ್ಕೆ. ಹಾಗೆ ಯಶಸ್ಸು ಸಿಗ್ಲಿ ಅನ್ನೋದು ಕೂಡ ನಮ್ಮ ಆಶಯ. ಯಾಕಂದ್ರೆ ರೈತರು ದೇಶದ ಬೆನ್ನೆಲುಬು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.